ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 20-4-2026ರಿಂದ 26-4-2026 ನಡೆಯುವಂತಹ ಗ್ರಹಗಳ ಬದಲಾವಣೆಯಿಂದ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನೋಡೋಣ. ಈ ವಾರನೂ ಕೂಡ ಕಳೆದ ವಾರದ ಥರನೇ ಗ್ರಹಗತಿಗಳ ಒಂದು ಅಲೈನ್ಮೆಂಟ್ ಹಾಗೆ ಇರುತ್ತೆ. ಯಾಕಂದರೆ ಯಾವುದೇ ರೀತಿಯಾದ ಬದಲಾವಣೆ ಇರುವುದಿಲ್ಲ. ಅಂದರೆ ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ, ಮೀನ ರಾಶಿನಲ್ಲಿ ಶನಿ ಬುಧ ಮತ್ತು ಕುಜರ ಸ್ಥಿತರಾಗಿರ್ತಾರೆ. ಹಾಗೆ ಮೇಷ ರಾಶಿನಲ್ಲಿ ಸೂರ್ಯ ಸ್ಥಿತನಾಗಿದ್ದರೆ, ವೃಷಭ ರಾಶಿನಲ್ಲಿ ಶುಕ್ರ ಸ್ಥಿತನಾಗಿರ್ತಾನೆ. ಹಾಗೆ ಗುರು ಮಿಥುನ ರಾಶಿನಲ್ಲಿ ಹಾಗೂ ಸಿಂಹ ರಾಶಿನಲ್ಲಿ ಕೇತು ಸ್ಥಿತನಾಗಿರ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಮೇಷ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 12ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇದರಿಂದ ಮೇಷರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಅಂದರೆ, ಅಧಿಕವಾದ ಖರ್ಚು. ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಂಪಾದನೆ ಕೂಡ ಚೆನ್ನಾಗಿದೆ, ಹಣದ ಅರಿವು ಕೂಡ ತುಂಬ ಚೆನ್ನಾಗಿದೆ, ಆದರೆ ಖರ್ಚು ಅನ್ನೋದು ಕೂಡ ಜೊತೆಯಲ್ಲೇ ಇರುತ್ತೆ. ಯಾಕಂದರೆ ಲಗ್ನಾಧಿಪತಿನೇ 12ನೇ ಮನೆಗೆ ಹೋಗಿರೋದ್ರಿಂದ ಖರ್ಚು, ಅಧಿಕವಾದ ಖರ್ಚು ಆಗುವಂಥದ್ದು ಅಥವಾ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುವಂಥದ್ದು. ಆದರೆ ಸೂರ್ಯ ನಿಮಗೆ ಲಗ್ನದಲ್ಲೇ ಇರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಏನಂತ ಕೊರತೆ ಇರೋದಿಲ್ಲ. ಆದರೆ ಕುಜಾನ ನಿಮ್ಮ ಲಗ್ನಾಧಿಪತಿನೇ 12ಕ್ಕೆ ಹೋಗಿರೋದ್ರಿಂದ ಈ ಕೆಲಸ ಮಾಡಲಾ ಬೇಡವೋ ಅನ್ನೋದು, ಅಥವಾ ಏನಾದರೂ ಕೆಲಸಕ್ಕೆ ಕೈ ಇಟ್ಟಾಗ ಆ ಕೆಲಸಗಳು ನಿಧಾನಗತಿನಲ್ಲಿ ಸಾಗುವಂಥದ್ದು, ಅಥವಾ ಆ ಕೆಲಸ ಆಗ್ದೇ ಇರೋದು, ಮುಂದೆ ಟೈಮ್ ಪಾಸ್ ಆಗ್ತಾನೆ ಇರೋದು, ಪೋಸ್ಟ್ಪೋನ್ ಆಗ್ತಾನೆ ಇರುವಂಥದ್ದು. ಇದರಿಂದ ನಿಮಗೆ ಸ್ವಲ್ಪ ಜಿಗುಪ್ಸೆ ಬಂದುಬಿಡುತ್ತೆ. ಏನಪ್ಪ, ಏನು ಕೆಲಸ ಕೈ ಇಟ್ಟರು ಕೂಡ ಯಾವ ಕೆಲಸನೂ ಬೇಗ ಆಗ್ತಿಲ್ವಲ್ಲ, ಏನು ಈ ಥರ ಆಗ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ಸ್ನ ಈ ವಾರದಲ್ಲಿ ನೀವು ನೋಡಬೇಕಾಗಿ ಬರುತ್ತೆ. ಜೊತೆಗೆ ಸ್ಪೀಡ್ ಕಂಟ್ರೋಲ್ ಇರಬೇಕು. ಯಾಕಂದರೆ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಕೊಡಿ. ಇನ್ನು ಲಗ್ನದಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ಹೀಟ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಆದರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಾನು ಹೇಳಿದೆ ಆಗಲೇ, ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಮತ್ತು ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಯ್ಯೋ ಇದೇನಪ್ಪ ಈ ಥರ ಇಷ್ಟು ಲೇಟ್ ಆಗ್ತಾ ಇದೆ, ಅಥವಾ ಈ ಕೆಲಸ ಆಗುತ್ತಾ ಆಗಲ್ವಾ, ನನಗೆ ಮಾತ್ರ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆಯಾ, ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ಅದೇ ಸ್ಥಾನದಲ್ಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಕೊಡ್ತಾನೆ. ಹಾಗೆ ಆಗುತ್ತೆ, ನಾನು ಮಾಡ್ತೀನಿ, ಸ್ವಲ್ಪ ಪ್ರಯತ್ನ ಪಡೋಣ ಅನ್ನುವಂಥ ಬಲನ ಕೊಡ್ತಾನೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ರಾಜಕಾರಣಿಗಳಿದ್ದೀರಾ, ಇವರೆಲ್ಲರಿಗೂ ಕೂಡ, ಅಥವಾ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡುವಂಥವ್ರು, ಅಥವಾ ಗೌರ್ಮೆಂಟಿಂದ ಏನಾದರೂ ಸಹಾಯಗಳಾಗಬೇಕು ಅಂತನ್ನೋರಿಗೆ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಯಾಕೆಂದರೆ ಸೂರ್ಯ ತನ್ನ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಸೊ ಹಾಗಾಗಿ ಏನೇ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಿದ್ರು ಈ ಸಮಯದಲ್ಲಿ ಆಗೋಗುತ್ತೆ. ಯಾಕಂದರೆ ತುಂಬ ದಿವಸದಿಂದ ನೀವು ಅಂದ್ಕೊಂಡಿರ್ತೀರ ಯಾವುದೋ ಕೆಲಸಗಳಾಗಿರೋದಿಲ್ಲ, ಅಯ್ಯೋ ಗೌರ್ಮೆಂಟಿಂದ ಯಾವುದೋ ಸೈನು, ತುಂಬ ಪ್ರಮುಖವಾದ ವ್ಯಕ್ತಿಗಳಿಂದ ಸೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದ ಕೆಲಸಗಳಾಗಿರ್ಬೋದು. ಸೊ ಸೂರ್ಯ ಇವಾಗ ಆ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ, ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಇವಾಗ ನೀವು ಮಾಡ್ಕೊಳ್ಳೋದು ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಸಿಕ್ಕುತ್ತೆ. ಇನ್ನು ನಿಮಗೆ 2ನೇ ಮನೆಯಲ್ಲಿ, 2ನೇ ಮನೆದೇ ಅಧಿಪತಿ ಅಂದರೆ ಧನಸ್ಥಾನಾಧಿಪತಿ ಆಗಿರುವಂತಹ ಶುಕ್ರನೇ ಏನು ಸಂಚಾರ ಮಾಡ್ತಾ ಇರೋದ್ರಿಂದ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೊಸದೇನಾದರೂ ಬಿಸ್ನೆಸ್ ಮಾಡಬೇಕು ಅಂತನೋ, ಅಥವಾ ಯಾವುದಾದ್ರೂ ಮೂಲಗಳಿಂದ ನಿಮಗೆ ತುಂಬ ದಿವಸಗಳಿಂದ ಬರಬೇಕಾಗಿದ್ರು ಹಣ ಬರುವಂಥದ್ದಾಗಿರ್ಬೋದು, ಈ ರೀತಿ ಹಣದ ಅರಿವು ಚೆನ್ನಾಗಿ ಬರುತ್ತೆ. ಇನ್ನು ಗುರುವಿನ ಸ್ಥಾನಮಾನ ಅಂತ ನೋಡೋಕೆ ಬಂದಾಗ, ಗುರು ನಿಮಗೆ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮಗೆ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಒಂದು ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಆದರೆ ಹಾರ್ಡ್ ವರ್ಕ್ ಮುಖಾಂತರನೇ ನಿಮಗೆ ಒಂದು ಪ್ರಶಂಸೆ ಸಿಕ್ಕುತ್ತೆ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಆ ರೀತಿಯಲ್ಲಿ ನೀವು ಒಂದು ಫಲನ ತೊಗೋಬೋದು. ಕೆಲವ್ರಿಗೆ ಏನು ಅಂತಂದರೆ, ನಮಗೆ ಏನಕ್ಕೆ ಯಾವುದನ್ನು ಸಿಗ್ತಾ ಇಲ್ಲ, ಅಥವಾ ನಮಗೆ ಮಾತ್ರ ಕಷ್ಟ ಇದೆ, ನೀವೇನೋ ಸುಖ ಚೆನ್ನಾಗಿದೆ, ಹಣ ಬರ್ತಿದೆ ಅಂತ ಹೇಳ್ತೀರಿ, ನಮಗೇನು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಅದೇ ಯಾವುದೋ ಒಂದು ಕೆಲಸ ಅಂತ ಬಂದಾಗ ಹಾರ್ಡ್ ವರ್ಕ್ ಮಾಡಬೇಕು. ನನ್ನ ಕೈಲಿ ಆಗಲ್ಲ ಬಿಡು, ನನ್ನ ಕೈ ಇಟ್ಟರು ನಮಗೆಲ್ಲಿ ಸಿಕ್ಕುತ್ತೆ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೂ ಸಿಗೋದಿಲ್ಲ. ಈ ವಾರದಲ್ಲಿ ನಿಮಗೆ ಹಣದ ಖರ್ಚು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಶನಿ ಬುಧ ಮತ್ತು ಕುಜರ ಒಂದು ಸಂಚಾರ ಇರೋದ್ರಿಂದ, ಮತ್ತು ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಳಿತಗಳಿರುತ್ತೆ. ಯಾಕಂದರೆ ನೀಚ ಸ್ಥಾನದಲ್ಲಿ ಬುಧ ಕುತ್ಕೊಂಡಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಳಿತಗಳನ್ನ ನೋಡಬೇಕಾಗತ್ತೆ. ಮತ್ತು ನಿಮಗೆ ನರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗಿ ಬರುತ್ತೆ. ಓವರಾಲ್ ಆಗಿ ನೋಡಿದಾಗ ಮೇಷರಾಶಿಯವರಿಗೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಸ್ಪೀಡ್ ಕಂಟ್ರೋಲ್ ಇರಬೇಕು. ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು, ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಆಕ್ಸಿಡೆಂಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಒಂದು ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ರಾಹು ನಿಮಗೆ ಉತ್ತಮವಾದ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ನಿಮಗೆ ರಾಹುವಿಂದ ಒಳ್ಳೆ ಬೆನಿಫಿಟ್ಸ್ ಆಗ್ತಾ ಇರುತ್ತೆ. ಇನ್ನು 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ತೊಗರಿ ಬೇಳೆನ ದಾನ ಮಾಡಿ. ನೀವು ದೇವಸ್ಥಾನದಲ್ಲೇ ಕೊಡಬೇಕು ಅಂತ ಹೇಳಿಲ್ಲ, ಏನಾದರೂ ಅವಶ್ಯಕತೆ ಇರೋರಿಗೆ ತೊಗರಿ ಬೇಳೆನ ದಾನ ಮಾಡಿ. ಇದಿಷ್ಟು ಸಾಕು ನಿಮಗೆ.
ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ಈ ವಾರದಲ್ಲಿ ಕಳೆದ ವಾರದಲ್ಲಿ ಆಗ್ತಿದ್ದ ಒಂದು ಪೇಯ್ನ್ಗಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ರಾಶಾಧಿಪತಿ 12ರಲ್ಲಿ ಇದ್ದವನು ಈಗ ನಿಮ್ಮ ಲಗ್ನಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ನು ಅಥವಾ ಒಂದು ಸ್ವಲ್ಪ ರಿಲೀಫ್ ಸಿಗುವಂಥ ಒಂದು ಟೈಮ್ ಆಗಿರುತ್ತಿದ್ದು. ಆದರೆ ಸೂರ್ಯ 12ರಲ್ಲಿ ಇರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಾಗಬೇಕು ಅಂದಾಗ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್ ಅಂದಾಗ ಏನಾಗುತ್ತೆ, ಇವಾಗ ಏನಾದರೂ ನಿಮ್ಮದು ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದರೆ ಅದು ಡಿಲೇ ಆಗೋದು, ಅಥವಾ ಅದೇನಾದರೂ ಉಲ್ಬಣ ಆಗುವಂಥದ್ದು, ಅಥವಾ ಯಾರಿಗಾದ್ರೂ ಸುಮ್ಮನೆ ನೀವೇನಾದರೂ ಕೆದಕಿ ಮಾತಾಡಿ ಏನಾದರೂ ಮಾಡೋಕ್ಕೆ ಹೋದಾಗ ಅದು ನಿಮ್ಮ ಮೇಲೆ ಏನಾದರೂ ಕೇಸ್ಗಳು ಬೀಳುವಂಥದ್ದು, ಇದು ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೂರ್ಯ ನಿಮಗೆ ನಿಮ್ಮ ಲಗ್ನಕ್ಕೆ ಬರೋ ತನಕ ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೇದು. ಯಾಕಂದರೆ ಉಚ್ಚಸ್ಥಾನದಲ್ಲಿ ಬೇರೆ ಕುತ್ಕೊಂಡಿದ್ದಾನೆ, ಅದು ನಿಮಗೆ 12ನೇ ಮನೆ ಬೇರೆ ಆಗ್ತಾ ಇದೆ. ಹಾಗಾಗಿ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಎಸ್ಪೆಷಲಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳು ಮಾಡ್ತಾ ಇದ್ದರೆ ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ಮ ಕೆಲಸಗಳನ್ನ ಬೇಗ ಫಿನಿಶ್ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲಧಿಕಾರಿಗಳಿಂದ ಕ್ವೈರಿ ಬರುವಂಥದ್ದು, ಅಥವಾ ನೀವೇನಾದರೂ ಇಲಿಗಲಾಗಿ ಹಣ ತೊಗೊತಿದ್ದೀರಾ ಯಾರಿಂದಾದರೂ ಅಂದರೆ ಬೇಗ ಅದು ಗುರುತುಪಟ್ಬಿಡುವಂಥದ್ದು, ನಿಮ್ಮ ಮೇಲೆ ಏನು ಕೆಟ್ಟ ಹೆಸರು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಇನ್ನು 11ರಲ್ಲಿ ಶನಿ ಬುಧ ಮತ್ತು ಕುಜರ ಒಂದು ಸಂಚಾರ ನಡೀತಿದೆ. ಸೊ ಇದರಿಂದ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಅನುಕೂಲನೇ ನೀವು ನೋಡ್ಬೋದು. ಏನು ಬರುವಂಥ ಲಾಭದಲ್ಲಿ ಕೆಲವೊಂದು ಹಣ ಜಾಸ್ತಿ ಬರುವಂಥದ್ದು. ಅಂದರೆ ಇವಾಗ ಗುರು ನಿಮಗೆ ಧನಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಹಾಗಾಗಿ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ ರಾಹುವಿನ ಪ್ರಭಾವದಿಂದ, ಅದರಿಂದ ಒಳ್ಳೆ ಲಾಭನೂ ಕೂಡ ಇಷ್ಟು ಗ್ರಹಗಳಿರೋದ್ರಿಂದ ತೊಗೊತಾ ಇದ್ದೀರಾ. ಸೊ ಹಾಗಾಗಿ ಹಣದ ವಿಷಯದಲ್ಲಿ ನಿಮ್ಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಆದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಗೌರ್ಮೆಂಟ್ ವಿಷಯದಲ್ಲಿ ಏನಾದರೂ ಕೆಲವೊಂದು ಸಮಸ್ಯೆಗಳು, ಇವಾಗೇನೋ ನಿಮ್ಗೊಂದು ಜಾಗ ಇರುತ್ತೆ, ಗೌರ್ಮೆಂಟಿಂದ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಬಂದು ಈ ಜಾಗ ಹೋಗುತ್ತೆ ಅಂತನೋ ಏನೋ ಒಂದು ಸ್ವಲ್ಪ ನೋವು ಸಂಕಟನ ಗೌರ್ಮೆಂಟಿಂದ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರೆಲ್ಲ ರಾಜಕಾರಣಿಗಳಿದ್ರೆ ಅವ್ರಿಗೂ ಕೂಡ ಕೆಲವು ಸಮಸ್ಯೆಗಳು ಎದುರಾಗೋ ಸಾಧ್ಯತೆಗಳಿರುತ್ತೆ. ಸೊ ಸೂರ್ಯ ಬದಲಾವಣೆ ಆಗೋವರೆಗೂ ಕೂಡ ಎಷ್ಟು ಕೇರ್ಫುಲ್ ಆಗಿದ್ದರೆ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೇತುವಿನ ಸಂಚಾರದಿಂದ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲೂ ಕೂಡ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಏನೆಲ್ಲ ಬರ್ಬೋದು ಅಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಕೂಡ ಬರ್ಬೋದು. ಯಾಕೆಂದರೆ ನಿಮ್ಮ ಧನಸ್ಥಾನಾಧಿಪತಿ ಆಗಿರುವಂತಹ ಬುಧ ಗ್ರಹ ನಿಮಗೆ 11ನೇ ಮನೆಯಲ್ಲಿ ಕುತ್ಕೊಂಡಿದ್ರು ಕೂಡ ಅವನು ನೀಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ನ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು. ಯಾಕೆ ಅಂತಂದರೆ ನಿಮಗೆ ಖರ್ಚು ಕೂಡ ಅಧಿಕವಾಗಿ ಆಗ್ತಾ ಇದೆ. ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದೆ, ಸೂರ್ಯ 12ಕ್ಕೆ ಬಂದಿದ್ದಾನೆ, ಸ್ವಲ್ಪ ಕ್ವೈರೀಸ್ ಬರ್ಬೋದು ಅಂತ. ಸೊ ಕಾಗದ ಪತ್ರಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿ ಅದರಿಂದನೂ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಆರೋಗ್ಯ ಸಮಸ್ಯೆ ಅಂದಾಗ ನರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದೊಂದು ವಿಷಯದಲ್ಲಿ ಕೇರ್ಫುಲ್ ಆಗಿದ್ದರೆ ಸಾಕು. ಈ ವಾರದಲ್ಲಿ ನಿಮಗೆ ಏನು ಕಳೆದ ವಾರದಲ್ಲಿ ಇದ್ದಂಥ ನೋವಿಗಿಂತ ಈ ವಾರದಲ್ಲಿ ಸ್ವಲ್ಪ ನೀವು ಸುಧಾರಣೆನ ಖಂಡಿತವಾಗ್ಲೂ ನೋಡ್ಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ವಾರದಲ್ಲಿ ನೀವು ಅಂತ ನೋಡಿದ್ರೆ, ನೋಡಿ ಈ ವಾರದಲ್ಲಿ ನೀವು ಪ್ರತಿ ದಿನವೂ ಕೂಡ ಬೆಳಗ್ಗೆ ಬೇಗ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯ ನಮಸ್ಕಾರ ಹಾಕುವಂಥದ್ದು, ಮತ್ತು ಪ್ರತಿದಿನವೂ ಆದಿತ್ಯ ಹೃದಯ ಅನ್ನೋದನ್ನು ಪಾರಾಯಣ ಮಾಡೋದು, ಅಂದರೆ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು. ಇದು ನಿಮಗೆ ಖಂಡಿತವಾಗ್ಲೂ ಸೂರ್ಯನಿಂದ ಏನೆಲ್ಲ ತೊಂದರೆ ಆಗ್ತಿದೆ ಅದನ್ನು ಖಂಡಿತವಾಗ್ಲೂ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ವಾರ ಇದೊಂದು ಪರಿಹಾರ ಮಾಡಿಕೊಂಡ್ರೆ ಸಾಕು, ಬಾಕಿ ಎಲ್ಲನೂ ಕೂಡ ನಿಮಗೆ ತುಂಬ ಅದ್ಭುತವಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ನಿಮ್ಮ ರಾಶಿನಲ್ಲಿ ಗುರುವಿನ ಸಂಚಾರ ಇದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ನೋವುಗಳನ್ನ ಅನುಭವಿಸ್ತಾನೆ ಇರ್ತೀರಾ. ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದೀರಿ ಅಂದರೆ ಜಾಸ್ತಿ ಪ್ರಯತ್ನ ಮಾಡಬೇಕಾಗತ್ತೆ, ಮತ್ತು ಅಧಿಕವಾದ ಖರ್ಚಿರುತ್ತೆ ಈ ವಾರದಲ್ಲಿ. ಯಾಕೆ ಅಂತಂದರೆ ನೋಡಿ ನಿಮ್ಮ 12ನೇ ಮನೆ ಅಧಿಪತಿ 12ರಲ್ಲೇ ಸ್ಥಿತನಾಗಿದ್ದಾನೆ. ಒಟ್ಟಿನಲ್ಲಿ ಶುಕ್ರ 12ರಲ್ಲಿ ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ 11ನೇ ಮನೆಯಲ್ಲಿ ಸೂರ್ಯನ ಒಂದು ಸಂಚಾರ ಇರೋದ್ರಿಂದ ಗೌರ್ಮೆಂಟಿಂದ ನಿಮಗೆ ಒಳ್ಳೆ ಲಾಭನ ನೋಡ್ಬೋದು. ಯಾವ ರೀತಿಯಾದ ಲಾಭಗಳು ಅಂತಂದರೆ, ಇವಾಗ ನಿಮಗೆ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ ನಿಮಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ನಿಮ್ಗೆ ಇಷ್ಟ ಆಗಿರೋ ಪ್ಲೇಸ್ಗೆ ಪ್ಲೇಸ್ಮೆಂಟ್ಸ್ ಆಗುವಂಥದ್ದು, ಅಥವಾ ನೀವೇನಾದ್ರು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳು ಮಾಡ್ತಾ ಇದ್ದರೆ ಅಂದರೆ ಏನಾದರೂ ಕಾಂಟ್ರಾಕ್ಟ್ ತೊಗೊಳ್ಳೋದು, ಇದೇನಾದರೂ ಮಾಡ್ತಾರೆ ಕಾಂಟ್ರಾಕ್ಟಲ್ಲಿ ಸಕ್ಸಸ್ ಆಗುವಂಥದ್ದು. ಸೊ ಇದೆಲ್ಲನೂ ಕೂಡ ಈ ವಾರದಲ್ಲಿ ನೋಡ್ಬೋದು. ಎಸ್ಪೆಷಲಿ ರಾಜಕಾರಣಿಗಳಿದ್ರು ಅಂತಂದರೆ ಅವ್ರಿಗೆ ಸಂತೋಷದ ವಿಷಯ, ಏನಾದರೂ ಗೌರ್ಮೆಂಟ್ ಕಡೆಯಿಂದ ಒಂದು ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಅಥವಾ ನೀವೇನಾದರೂ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ. ಯಾಕಂದರೆ ತುಂಬ ಉಚ್ಚ ಸ್ಥಾನದಲ್ಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ.
ಇನ್ನು ಅದೇ 10ನೇ ಮನೆಯಲ್ಲಿ ನಿಮಗೆ ಶನಿ ಬುಧ ಮತ್ತು ಕುಜರ ಒಂದು ಸಂಚಾರ ಇರೋದ್ರಿಂದ, ಜೊತೆಗೆ ನಿಮ್ಮ ಲಗ್ನಾಧಿಪತಿ ಆಗಿರೋ ಬುಧನೇ 10ನೇ ಮನೇಲಿ ಕೂತ್ಕೊಂಡಿದ್ದಾರೆ, ಅಂದರೆ ಕರ್ಮಸ್ಥಾನದಲ್ಲಿ ಕೂತಿದ್ದಾರೆ. ಆದರೆ ಅದು ನೀಚ ಸ್ಥಾನವಾಗಿದೆ. ಇದು ಒಂದು ಸ್ವಲ್ಪ ನಿಮಗೆ ಸಮಸ್ಯೆನ ಕೊಡ್ಬೋದು. ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಕೆಲಸದ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀರಾ, ಆದರೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಳಿತಗಳನ್ನು ಕೂಡ ನೋಡಬೇಕಾಗುತ್ತೆ. ಎಸ್ಪೆಷಲಿ ನಿಮಗೆ ಲಗ್ನಾಧಿಪತಿನೇ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಗೆ ಏನೋ ಒಂಥರ ಕೆಲಸಗಳಲ್ಲಿ ಇರಿಟೇಷನ್ ಆಗೋದು, ಏನಾದರೂ ಕೆಲವು ಸಮಸ್ಯೆಗಳು ಎದುರಾಗುವಂಥದ್ದು, ಇದರಿಂದ ನಿಮ್ಗೆ ಏನನ್ಸುತ್ತೆ ಎಲ್ಲ ಇದ್ದು ಏನೂ ಇಲ್ದಂಗೆ ಆಗ್ತಿದೆಯಲ್ಲ ಅನ್ನೋಂಥ ಒಂದು ಫೀಲಿಂಗ್ಸ್ನ ನಿಮ್ಗೆ ತೊಗೊಂಬಂದು ಕೊಡುತ್ತೆ. ಸೊ ಹಾಗಾಗಿ ಈ ಬುಧನ ಸಂಚಾರ ಬದಲಾವಣೆ ಆಗೋ ತನಕನೂ ಕೂಡ ಇದು ಹಾಗೇ ಇರುತ್ತೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ತಕ್ಕ ಪರಿಹಾರಗಳನ್ನ ಹೇಳ್ಕೊಡ್ತೀನಿ, ಆ ಪರಿಹಾರಗಳನ್ನ ನೀವು ಮಾಡ್ಕೊತಾ ಹೋಗಿ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ರಾಹು ನಿಮಗೆ 9ನೇ ಮನೆ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ಭಾಗ್ಯಗಳನ್ನು ಕೂಡ ತೊಗೊಂಬಂದು ಕೊಡ್ತಾನೆ, ಆದರೆ ತಂದೆ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಏರುಪೇರುಗಳನ್ನ ತೊಗೊಂಬಂದು ಕೊಡ್ತಾನೆ. ಇನ್ನು ಕೇತುವಿನ ಸಂಚಾರದಿಂದ ನಿಮಗೆ ಸ್ವಲ್ಪ ನಿಮ್ಮ ಸ್ನೇಹಿತರಿಂದನೋ ಅಥವಾ ನಿಮ್ಮ ತಮ್ಮ ತಂಗಿ ಯಾರಾದ್ರೂ ಅವರಿಂದನೋ ಕೆಲವೊಂದು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ನೀವು ಅನ್ಕೋಬಹುದು ಎಲ್ಲ ಬರೀ ನೆಗೆಟಿವ್ ಆಗೋಯ್ತು, ಪಾಸಿಟಿವ್ ಏನೂ ಇಲ್ಲ ಅಂತ ಅನ್ಕೋಬಹುದು. ಆದರೆ ನೋಡಿ, ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇದ್ದಾಗ ಕೆಲವೊಂದನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಆದರೆ ಯಾವುದು ಕೂಡ ಶಾಶ್ವತ ಇರೋದಿಲ್ಲ. ಗ್ರಹಗಳು ಬದಲಾವಣೆ ಆಗ್ತಾ ಆಗ್ತಾ ಎಲ್ಲನೂ ಕೂಡ ಸರಿ ಹೋಗುತ್ತೆ. ಇವಾಗ ನೋಡಿ, ನಿಮಗೆ ಗುರು ಬದಲಾವಣೆ ನಂತರ ತುಂಬ ಅದ್ಭುತವಾದ ಒಂದು ಸಮಯ ಕೂಡ ಬರ್ತಾ ಇದೆ. ಸೊ ಪರಿಹಾರ ಏನು ಮಾಡ್ಕೋಬೇಕು ನಾವು, ಯಾಕಂದರೆ ಸಮಸ್ಯೆಗಳು ಜಾಸ್ತಿ ಇದೆ. ಲಾಭಸ್ಥಾನದಲ್ಲಿ ಸೂರ್ಯನಿಂದ ನಿಮಗೆ ಕೆಲವೊಂದು ಲಾಭ ಬರ್ತಾ ಇದೆ ವಿನಾಸಿ, ಮತ್ತು 10ನೇ ಮನೆಯಿಂದ ಕೆಲವು ಲಾಭ ಬರ್ತಾ ಇದೆ ವಿನಾಸಿ, ಕೆಲವೊಂದು ನೆಗೆಟಿವಿಟಿನೂ ಕೂಡ ನೀವು ಎದುರಿಸ್ತಾ ಇದ್ದೀರಾ. ಸೊ ಪರಿಹಾರ ಏನು ಮಾಡ್ಕೋಬೇಕು ಅಂದರೆ, ಪ್ರತಿದಿನವೂ ಕೂಡ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಎವ್ರಿ ಡೇ ಕೇಳಿ ಅಥವಾ ಹೇಳ್ಕೊಳ್ಳಿ. ಜೊತೆಗೆ ಪ್ರತಿ ಬುಧವಾರ ದಿವಸ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳನ್ನ ದಾನ ಮಾಡಿ. ದೇವಸ್ಥಾನಕ್ಕೆ ಕೊಡಬೇಕು ಅಂತ ಏನಿಲ್ಲ, ಯಾರಿಗಾದರೂ ನಿಮಗೆ ಕೊಡಬೇಕು, ನೀಡ್ಫುಲ್ ಪೀಪಲ್ ಇವ್ರು ಕೊಟ್ಟರೆ ಇವ್ರು ಅಡುಗೆ ಮಾಡ್ಕೊಂಡು ಇವ್ರು ತಿಂತಾರೆ ಅಂತ ಅನಿಸೋ ಅಂತ ಯಾರಿಗಾದರೂ ಕೂಡ ಹೆಸರು ಕಾಳನ್ನ ಒಂದು 1/4 kg ಅಷ್ಟಾದರೂ ಕೂಡ ದಾನ ಮಾಡ್ಬಿಟ್ಟು ಬನ್ನಿ. ಅದು ಒಂದು ಪರಿಹಾರನೇ ಸಾಕು, ನಿಮಗೆ ಎಷ್ಟೋ ಒಂದು ನಿಮಗೆ ಬರೋ ಸಂಕಟಗಳನ್ನ ದೂರ ಮಾಡುತ್ತೆ. ಇನ್ನು ಕಟಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕಟಕ ರಾಶಿಯವರಿಗೆ ಆಲ್ರೆಡಿ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಿದೆ, 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಿದೆ. ಇದು ಹೆಂಗಾಗುತ್ತೆ ಅಂದರೆ, ಒಂಥರ ಮಧ್ಯದಲ್ಲಿ ಸಿಗಾಕೊಂಡಿರೋ ಅಡಿಕೆ ಥರ, ಕತ್ರಿ ಮಧ್ಯದಲ್ಲಿ ಸಿಗಾಕೊಂಡಿರೋ ಅಡಿಕೆ ಥರ ಇರುತ್ತೆ. 12ನೇ ಮನೇಲಿರುವಂಥ ಗುರು ಜಾಸ್ತಿ ಖರ್ಚನ್ನ ಮಾಡಿಸ್ತಿರ್ತಾನೆ. 2ನೇ ಮನೇಲಿರುವಂಥ ಕೇತು ಬರೋ ಹಣನೇ ನಿಮಗೆ ಬೇಗ ಬರೋದಕ್ಕೆ ಬಿಡಲ್ಲ, ಸ್ವಲ್ಪ ಡಿಲೇ ಮಾಡೋದು ಇದನ್ನು ಮಾಡ್ತಿರ್ತಾನೆ. ಜೊತೆಗೆ ಫ್ಯಾಮಿಲಿನಲ್ಲೂ ಕೂಡ ಏನಾದರೂ ಒಂದು ಸಮಸ್ಯೆ ಬಂದಿರುತ್ತೆ, ಅಥವಾ ಏನೋ ಜಗಳ ಮಾಡ್ಕೊಳ್ಳೋದು, ಕೋಲ್ಡ್ ವಾರ್ ಮಾಡ್ಕೊಳ್ಳೋದು, ಮಾತು ಬಿಟ್ಬಿಡೋದು, ಅಥವಾ ನಿಮ್ಮ ಮೇಲೆ ಏನಾದರೂ ಅಪಾದನೆಗಳು ಬರೋದು, ಈ ರೀತಿ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾನೆ ಇರುತ್ತೆ. ಮತ್ತು ಹಣಕಾಸಲ್ಲೂ ಕೂಡ ತುಂಬ ಕುಂಠಿತ, ಬರೋ ಹಣ ಇವತ್ತು ಬಂತು ನಾಳೆ ಬಂತು ಅನ್ನೋ ಥರ ಈ ಥರ ಪ್ರಾಬ್ಲಮ್ನ ಎದುರಿಸಲೇಬೇಕಾಗಿ ಬರುತ್ತೆ. ಇನ್ನು ಸೂರ್ಯನ ಒಂದು ಸಂಚಾರ, ಶುಕ್ರನ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ, ಶುಕ್ರ ನಿಮಗೆ 11ರಲ್ಲಿದ್ದಾನೆ, ಲಾಭಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಲಾಭಸ್ಥಾನಾಧಿಪತಿ ಲಾಭದಲ್ಲೇ ಇರೋದ್ರಿಂದ ಒಳ್ಳೆ ಲಾಭನೂ ತೊಗೊಂಬಂದು ಕೊಡ್ತಾನೆ. ಆದರೆ ಇದೇ ಕೇತು ಏನು ಮಾಡ್ತಿರ್ತಾನೆ, ಬರೋವಂಥ ಲಾಭದಲ್ಲಿ ಕಟ್ ಮಾಡೋದು ಅಥವಾ ಡಿಲೇ ಮಾಡೋದು. ಬಂದೇ ಬರುತ್ತೆ ಹಣ, ಬಟ್ ಡಿಲೇ ಆಗ್ತಾ ಇರುತ್ತೆ. ಬರೋ ಹಣದಲ್ಲಿ ಸ್ವಲ್ಪ ನಿಧಾನಗತಿನಲ್ಲಿ ಬರ್ತಾ ಇರುತ್ತೆ. ಬಟ್ ಶುಕ್ರ ನಿಮಗೆ ಒಳ್ಳೆ ಲಾಭಗಳನ್ನ ಕೊಡ್ತಾನೆ. ಏನಾದರೂ ನೀವು ಕೆಲಸಗಳನ್ನ ಮಾಡಿದರೆ ಆ ಕೆಲಸದ ಫಲನ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಇನ್ನು ಸೂರ್ಯನ ಸಂಚಾರ ಅಂತ ನೋಡೋಕೆ ಬಂದಾಗ 10ನೇ ಮನೇಲಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ರಾಜಕಾರಣಿಗಳಿದ್ದೀರಾ, ಅವರೆಲ್ಲರಿಗೂ ಕೂಡ, ಯಾಕಂದರೆ ಅದು ಉಚ್ಚ ಸ್ಥಾನದಲ್ಲಿ ಬೇರೆ ಕೂತ್ಕೊಂಡಿರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಏನೇ ವರ್ಕ್ ಮಾಡ್ತಾಯಿದ್ರು ಅದೆಲ್ಲದರಲ್ಲೂ ಕೂಡ ಯಶಸ್ಸು ತಂದು ಕೊಡ್ತಾನೆ. ನಿಮ್ಗೇನಾದ್ರು ಗೌರ್ಮೆಂಟಿಂದ ಕೆಲಸಗಳಾಗಬೇಕಾಗಿತ್ತು ಅಥವಾ ಏನೇ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಒಂದು ಶುಭ ಸುದ್ದಿ ಸಿಗೋ ಟೈಮ್ ಆಗಿರುತ್ತೆ. ಸೊ ನೀವೇನಾದ್ರು ಅಪ್ಲಿಕೇಶನ್ಗಳಿಗೆ ಸೈನ್ ಹಾಕಬೇಕು, ಯಾವ್ದಾದ್ರು ಗೌರ್ಮೆಂಟಲ್ಲಿ ಅದನ್ನು ಒಳ್ಳೆ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು ಅಂದರೆ ಇದು ಒಳ್ಳೆ ಸಮಯ ಆಗಿರುತ್ತೆ. ಈ ಸಮಯ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಸೂರ್ಯನ ಬದಲಾವಣೆ ನಂತರ ಅದೇ ಚೇಂಜಸ್ ಆಗುತ್ತೆ. 11th ಹೌಸಿಗೆ ಬಂದರೂ ಕೂಡ ಇದು ಉಚ್ಚ ಸ್ಥಾನ ಆಗಿರೋದ್ರಿಂದ, ನಿಮ್ಮ ಕರ್ಮಸ್ಥಾನದಲ್ಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ಈ ಸಮಯದಲ್ಲಿ ನೀವು ಮಾಡ್ಕೊಬೇಕಾದ್ರೆ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ಕೋಬಹುದು. ಇನ್ನು 9ನೇ ಮನೆಯಲ್ಲಿ ನಿಮಗೆ ಕುಜ ಬುಧ ಮತ್ತು ಶನಿಯ ಸಂಚಾರ ನಡೀತಾ ಇದೆ. ತಂದೆ ಆರೋಗ್ಯಕ್ಕೆ ಇದೇನಷ್ಟು ಒಳ್ಳೇದಾಗದೆ ಹೋದರೂ ಕೂಡ ಕೆಲವು ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾರೆ. ಒಳ್ಳೊಳ್ಳೆ ಕೆಲಸದ ಆಪರ್ಚುನಿಟೀಸ್ ತಂದುಕೊಡೋದು, ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕಾಗಿದ್ದರೆ ಅದಕ್ಕೆ ಸ್ವಲ್ಪ ನಿಮಗೆ ಉತ್ತೇಜನ ಕೊಡುವಂಥದ್ದು. ಯಾಕಂದರೆ ಕುಜ ಬೇರೆ ಅಲ್ಲೇ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ, ಆದರೆ ನೀವು ಸ್ವಲ್ಪ ಸ್ಪೀಡ್ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ನಿಮಗೆ ರಾಹು 8ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನ ತಂದುಕೊಡೋದು, ರಕ್ತದಲ್ಲಿ ಏರಿಳಿತಗಳನ್ನ ಮಾಡ್ತಾನೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಸೊ ನಿಮಗೆ ಈ ವಾರದಲ್ಲಿ ಕೆಲವೊಂದು ಶುಭ ಸುದ್ದಿಗಳು ಇದೆ, ಕೆಲವೊಂದು ಅಶುಭ ಸುದ್ದಿಗಳು ಕೂಡ ಇದೆ. ಹಾಗಾಗಿ ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತಂದರೆ, ನೋಡಿ, ಮೊದಲನೇದಾಗಿ ನೀವು ಗುರುಗಳ ಆರಾಧನೆ ಮಾಡೋದು. ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಕಡಲೆಕಾಳನ್ನ ದಾನ ಮಾಡಿ, ಅಥವಾ ಕಡಲೆಕಾಳಿಂದ ಮಾಡಿರುವಂಥ ಖಾದ್ಯಗಳು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಡೊನೇಟ್ ಮಾಡಿ. ಯಾರಿಗಾದರೂ ಸರಿ, ನಿಮಗೆ ನಿರ್ಗತಿಕರು, ಇವ್ರಿಗೆ ಕಷ್ಟ ಇದೆ, ಇವ್ರಿಗೆ ಕೊಟ್ಟರೆ ಉಪಯೋಗ ಮಾಡ್ಕೊತಾರೆ ಅನ್ನೋಂಥವ್ರಿಗೆ ಖಂಡಿತವಾಗ್ಲೂ ದಾನ ಮಾಡ್ಬೋದು. ಇನ್ನು ಪ್ರತಿದಿನ ಗಣಪತಿಯ ಧ್ಯಾನ ಮಾಡ್ಕೊಳ್ಳೋದು. ಓಂ ಗಂ
ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಏನೇ ನಿಮಗೆ ವಿಘ್ನಗಳು ಬರ್ತಾ ಇದ್ರು ಕೂಡ ಆ ಕೆಲಸಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಯಶಸ್ಸನ್ನು ತಂದುಕೊಡ್ತಾನೆ. ಇನ್ನು ಸಿಂಹ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯ 9ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ, ಜೊತೆಗೆ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಸೊ ಹಾಗಾಗಿ ಒಳ್ಳೆ ಲಾಭನ ನೋಡುವಂಥ ಟೈಮ್ ಆಗಿರುತ್ತೆ. ಈ ಟೈಮಲ್ಲಿ ನಿಮಗೆ ಒಳ್ಳೊಳ್ಳೆ ಅದೃಷ್ಟದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಎಸ್ಪೆಷಲಿ ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿರೋರು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಅಂಡರಲ್ಲಿ ವರ್ಕ್ ಮಾಡುವಂಥವ್ರು, ಪ್ರತಿದಿನ ಗೌರ್ಮೆಂಟಿಂದ ಏನಾದರೂ ಕೆಲವೊಂದು ಸೈನ್ ಆಗೋದು ಅಥವಾ ಈ ರೀತಿದು ಯಾವುದಾದ್ರೂ ನಿಮಗೆ ಸೆಮಿ ಗೌರ್ಮೆಂಟ್ ಅಂತ ಹೇಳ್ತಾರಲ್ಲ, ಈ ರೀತಿ ಎಲ್ಲ ವರ್ಕ್ ಮಾಡ್ತಿರೋರಿಗೆ ತುಂಬ ಉಪಯೋಗ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಎಸ್ಪೆಷಲಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದಲ್ಲಿ ಜಾಸ್ತಿ ರಾಜಕಾರಣಿಗಳು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳು ಇರ್ತಾರೆ, ಅಥವಾ ಯಾವುದಾದ್ರೂ ಸಂಸ್ಥೆಗಳಲ್ಲಿ ಬಾಸ್ ಆಗಿ ಅವರೇ ಹೊಸದೊಂದು ಏನು ಬಿಸ್ನೆಸ್ ಮಾಡ್ತಿರೋರೇ ಜಾಸ್ತಿ ಇರ್ತಾರೆ. ಸೊ ಎಲ್ಲರಿಗೂ ಅಷ್ಟೇ ಹೇಳೋದು, ಗೌರ್ಮೆಂಟಿಂದ ನಿಮ್ಗೆ ಏನಾದರೂ ಅನುಕೂಲಗಳಾಗಬೇಕಿತ್ತು ಅಂದರೆ ಇದು ಉತ್ತಮವಾದ ಸಮಯ ಆಗಿರುತ್ತೆ. ಖಂಡಿತವಾಗ್ಲೂ ಆಗುತ್ತೆ, ಬಟ್ ಪ್ರಯತ್ನ ಪಡಬೇಕು. ಮನೇಲೇ ಕೂತ್ಕೊಂಡು ನನಗೆ ಆಗಬೇಕಾಗಿತ್ತು ಕೆಲಸ ಆಗಿಲ್ಲ ಅಂತಂದರೆ ಯಾವ ಕೆಲಸವೂ ಆಗಲ್ಲ. ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೆ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮಗೆ ಶನಿ ಬುಧ ಮತ್ತು ಕುಜರ ಸಂಚಾರ ಅಂತ ನೋಡೋಕೆ ಬಂದಾಗ ನಿಮ್ಮ 8ನೇ ಮನೇಲಿ ಸಂಚಾರ ಆಗ್ತಿದೆ. ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗೋದು ಮತ್ತು ಆಕ್ಸಿಡೆಂಟ್ಸ್ಗಳಾಗುವಂಥದ್ದು, ರಕ್ತದಲ್ಲಿ ಪ್ರಾಬ್ಲಮ್ಸ್ ಆಗೋದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಸ್ಪೀಡ್ ಜಾಸ್ತಿ ಮಾಡಬೇಡಿ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇದಿಷ್ಟನ್ನ ನಿಮಗೆ ಕೇರ್ಫುಲ್ಲಾಗಿದ್ದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಇನ್ನು ರಾಹುವಿನ ಸಂಚಾರ ಅಂದರೆ ಸಪ್ತಮದಲ್ಲಿ ರಾಹುವಿನ ಸಂಚಾರ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯ ಬರುತ್ತೆ, ಆದರೆ ಗುರುದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಏನೇ ಜಗಳ ಮಾಡಿಕೊಂಡ್ರೂ ಕೂಡ ಬೆಳಗ್ಗೆ ಜಗಳ ಮಾಡಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಕೂಲ್ ಆಗ್ತಾ ಇರುತ್ತೆ. ಇನ್ನು ಗುರುವಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಿದೆ, ಯಾಕಂದರೆ ನಿಮಗೆ 11ನೇ ಮನೇಲಿ ಗುರುವಿನ ಸಂಚಾರ ನಡೀತಿದೆ. ಮದುವೆ ಹುಡುಕಾಟದಲ್ಲಿರೋರಿಗೆಲ್ಲ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಇವಾಗ ಮದುವೆ ಹುಡುಕಾಟ ಮಾಡುವಂಥದ್ದು ಅಥವಾ ಏನು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಗುರು ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಸಿಂಹರಾಶಿಯವರಿಗೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಕೂಡ ನೆಗೆಟಿವಿಟಿ ಇದೆ ಅಲ್ವಾ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ನೀವು ದುರ್ಗಾದೇವಿಯ ಆರಾಧನೆ ಮಾಡುವಂತಹದ್ದು, ರೌದ್ರ ರೂಪದಲ್ಲಿರುವಂಥ ದೇವಿಯ ಆರಾಧನೆ ಮಾಡುವಂಥದ್ದು. ಹೇಗೆ ಅಂತಂದರೆ ಪ್ರತಿ ಬುಧವಾರ ಅಥವಾ ಶುಕ್ರವಾರ, ಮಂಗಳವಾರ ಈ 3 ದಿನದಲ್ಲಿ ಯಾವುದಾನ ಒಂದು ದಿನದಲ್ಲಿ ರಾಹುಗಾಲದಲ್ಲೇ ಹೋಗಿ ದೇವಿ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿ ಬನ್ನಿ. ಅಥವಾ ನಿಮ್ಗೆ ಏನು ಬೇಕು, ನಿಮ್ಮ ಜೀವನಕ್ಕೆ ಏನು ಬೇಕು ಮುಂದಕ್ಕೆ ಅದನ್ನು ಕೇಳ್ಕೊಂಡು ಬನ್ನಿ. ಅಥವಾ ಒಂದು ನಿಂಬೆ ಹಣ್ಣನ್ನ ತೊಗೊಂಡು ಹೋಗ್ಬಿಟ್ಟು ದೇವ್ರ ಮುಂದೆ ದೀಪನಾದರೂ ಹಚ್ಬಿಟ್ಟು ಬನ್ನಿ. ಇವೆರಡನ್ನು ಮಾಡಿಕೊಂಡ್ರೆ ಸಾಕು. ಜೊತೆಗೆ ಸೂರ್ಯನ ಒಂದು ಆರಾಧನೆ ಏನು ಅಂತಂದ್ರೆ ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರ ಹಾಕೋದು, ಆದಿತ್ಯ ಹೃದಯ ಕೇಳೋದು, ಇದಿಷ್ಟು ಮಾಡಿಕೊಂಡ್ರೆ ಸಾಕು. ಸಿಂಹ ರಾಶಿಯವ್ರಿಗೆ ಏನಾದ್ರು ನೆಗೆಟಿವಿಟಿ ಬರ್ತಿದೆ ಅಂದರೂ ಕೂಡ ಅದರಲ್ಲಿ ಕಂಟ್ರೋಲ್ ಆಗುತ್ತೆ. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿಯಾಗಿರೋ ಬುಧ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಅಂದರೆ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಅದು ನೀಚ ಸ್ಥಾನ ಆಗಿರುತ್ತೆ. ಸ್ವಲ್ಪ ಇರಿಟೇಷನ್ ಪೀರಿಯಡ್, ಏನಾದರೂ ಒಂದು ಟೈಮ್ ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಒಂದು ಸರಿ ಮಾಡೋಷ್ಟೊಳಗಡೆ ಇನ್ನೊಂದು ಸಮಸ್ಯೆ ಎದುರಾಗ್ತಿದೆಯಲ್ಲ ಅನ್ನೋ ಬೇಜಾರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜೊತೆಗೆ ಶನಿ ದೃಷ್ಟಿ ಇರೋದ್ರಿಂದ ಲೇಜಿನೆಸ್ ಬೇರೆ, ಎಲ್ಲ ಕೆಲಸದಲ್ಲೂ ಡಿಲೇ, ಇವತ್ತು ಮಾಡೋದು ನಾಳೆ ಮಾಡೋದು ನಾಡಿದ್ದು ಮಾಡೋದು ಅಂತ ಹಿಂಗೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಇವತ್ತು ಇನ್ನೇನು ಆಗೋಯ್ತು ಅನ್ನೋ ಕೆಲಸಗಳೆಲ್ಲ ಇನ್ನೊಂದು ವಾರಕ್ಕೆ ಶಿಫ್ಟ್ ಆಗಿಬಿಡುತ್ತೆ ಅಥವಾ ನಾಳೆಗೆ ಶಿಫ್ಟ್ ಆಗಿಬಿಡುತ್ತೆ. ಇದೊಂದು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಮತ್ತು ಕುಜ 7ನೇ ಮನೇಲಿ ಕೂತ್ಕೊಂಡು ಲಗ್ನನೇ ನೋಡ್ತಾ ಇದ್ದಾನೆ. ದಯವಿಟ್ಟು ನೀವು ವಾಹನ ಚಲಾವಣೆ ಮಾಡ್ತಿದ್ರೆ ಸ್ಪೀಡ್ ಕಂಟ್ರೋಲ್ನಲ್ಲಿರಿ, ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತು. ಇನ್ನು ರಾಹುವಿನ ಸಂಚಾರದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಅಂದರೆ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು ಅಥವಾ ಹಾರ್ಟ್ ಡಿಸೀಸ್ಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಇನ್ನು 8ನೇ ಮನೇಲಿ ಸೂರ್ಯನ ಸಂಚಾರ, ಸೂರ್ಯ 8ನೇ ಮನೇಲಿ ಇರೋದ್ರಿಂದ ಏನಂದರೆ ನಿಮಗೆ 12ನೇ ಮನೆ ಅಧಿಪತಿ ಕೂಡ ಆಗ್ತಾನೆ. ದುಸ್ಥಾನ ಅಧಿಪತಿ ದುಸ್ಥಾನಕ್ಕೆ ಬಂದಿದ್ದಾನೆ, ಆದರೂ ಕೂಡ 8ನೇ ಮನೇಲಿ ಸೂರ್ಯ ಇದ್ದಾಗ ಗೌರ್ಮೆಂಟಿಂದ ಏನಾದರೂ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಇದು ವೇರಿಯೇಷನ್ ಏನಂದರೆ ಒಳ್ಳೆಯದೂ ಆಗ್ಬೋದು, ಕೆಟ್ಟದೂ ಆಗ್ಬೋದು. ಅಧಿಕವಾದ ಲಾಭ ಕೂಡ ಬರಬಹುದು ಅಥವಾ ಸಮಸ್ಯೆಗಳು ಕೂಡ ಬರ್ಬೋದಾಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳೇನಾದರೂ, ನೀವು ಕನ್ಯಾ ರಾಶಿಯವರು ಗೌರ್ಮೆಂಟ್ ಉದ್ಯೋಗಿಗಳು ಯಾರಾದರೂ ಇದ್ದರು ಅಂದರೆ ಸ್ವಲ್ಪ ಸೀಕ್ರೆಟಾಗಿ ನೀವು ಮಾಡುವಂಥ ಕೆಲಸಗಳು ಬಹಿರಂಗ ಆಗೋ ಸಾಧ್ಯತೆಗಳಿರುತ್ತೆ. ಅದರಿಂದ ನಿಮಗೆ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆಗಳಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಇನ್ನು ಶುಕ್ರನ ಸಂಚಾರ ಅಂತ ಬಂದಾಗ 9ನೇ ಮನೇಲಿ ಕೂತ್ಕೊಂಡಿದ್ದಾನೆ, 2ನೇ ಮನೆ ಅಧಿಪತಿ ಕೂಡ ಆಗ್ತಾನೆ. ಇದೊಂದು ಅತ್ಯುತ್ತಮವಾದ ಒಂದು ಸಮಯ ಆಗುತ್ತೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಥವಾ ಅದೃಷ್ಟಕರವಾದ ಕೆಲವೊಂದು ವಿಚಾರಗಳು ನಿಮಗೆ ಬರುವಂಥದ್ದು, ಅಂದರೆ ಕೆಲಸಗಳಾಗಿರ್ಬೋದು. ಸೊ ಇದಾಗಿದ್ದಕ್ಕೆ ತುಂಬ ಒಳ್ಳೇದಾಯ್ತಪ್ಪ ಅಂತ ಅಂದ್ಕೊಳ್ಳೋವಂಥ ಒಂದು ರಿಲ್ಯಾಕ್ಸೇಷನ್ ಕೂಡ ಸಿಗುವಂಥ ಟೈಮ್ ಆಗಿರುತ್ತೆ. ಏನು ಇಷ್ಟು ದಿವಸ ಕಷ್ಟಪಡ್ತಿದ್ರಿ, ಯಾಕಂದರೆ ಶುಕ್ರ 8ರಲ್ಲಿದ್ದಾಗೂ ಕೂಡ ತುಂಬ ಕಷ್ಟಪಟ್ಟಿದ್ರಿ. ಎಸ್ಪೆಷಲಿ ಇವಾಗ 8ನೇ ಯಾರೆಲ್ಲ ಕನ್ಯಾ ರಾಶಿನಲ್ಲಿ ಇರ್ತಾರೆ ಅವರ
ಒಂದು ಸ್ಪೌಸ್ಗೆ ಪ್ರಾಬ್ಲಮ್ ಆಗುವಂಥದ್ದು. ಯಾಕಂದರೆ ಶುಕ್ರ ಅಂದರೆ ಇವಾಗ ಯಾರು ಗಂಡ ಇದ್ದರೆ ಹೆಂಡತಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕೂಡ ಇತ್ತು. ಇನ್ನು ಕುಜ ಕೂಡ ಬಂದಾಗ ಹೆಂಡತಿ ಕನ್ಯಾ ರಾಶಿನಲ್ಲಿದ್ದರೆ ಗಂಡನಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ವಿಷಯದಲ್ಲಿ. ಆದರೆ ಇವಾಗ ಶುಕ್ರ ಬದಲಾವಣೆಯ ನಂತರ ಖಂಡಿತವಾಗ್ಲೂ ನಿಮ್ಗೆ ಒಂಚೂರು ರಿಲ್ಯಾಕ್ಸೇಷನ್ ಆಗಿರುತ್ತೆ. ಇನ್ನು ಗುರುವಿನ ಸ್ಥಾನ ನೋಡೋಕೋರೆ 10ನೇ ಮನೇಲಿ ಗುರು ಕೂತ್ಕೊಂಡಿದ್ದಾನೆ, ಖಂಡಿತವಾಗ್ಲೂ ಒಳ್ಳೆ ಲಾಭಗಳನ್ನ ಕೊಡ್ತಾನೆ. ಆದರೆ ಪ್ರಯತ್ನ ಜಾಸ್ತಿ ಮಾಡಬೇಕು, ಕಷ್ಟ ಜಾಸ್ತಿ, ಕೆಲಸ ಜಾಸ್ತಿ ಮಾಡಿದ್ರೆ ಮಾತ್ರ ಫಲ ಸಿಕ್ಕುತ್ತೆ. ನಾನು ಕೆಲಸ ಮಾಡಿದ್ರೆ ಮನೇಲೇ ಕೂತ್ಕೊಂಡೆ ನನಗೆ ಲಾಭ ಬರಬೇಕಿತ್ತು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಬರಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಕೇತುವಿನ ಸಂಚಾರ ಅಂದರೆ ಸ್ವಲ್ಪ ನಿದ್ದೆನಲ್ಲಿ ಪ್ರಾಬ್ಲಮ್ಮು, ಬೇಗ ನಿದ್ದೆ ಬರಲ್ಲ, ಏನೋ ಆಲೋಚನೆ ಬರೋದು, ಈ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರತಿ ಬುಧವಾರದ ದಿವಸ ಹೆಸರು ಕಾಳನ್ನ ಡೊನೇಟ್ ಮಾಡಿ. ಯಾರಾದರೂ ನಿರ್ಗತಿಕರು ಅವಶ್ಯಕತೆ ಇರೋರಿಗೆ ಹೆಸರು ಕಾಳನ್ನ ಡೊನೇಟ್ ಮಾಡಿ. ಹಾಗೆ ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳಿ. ನಿಮ್ಮ ರಾಶಾಧಿಪತಿನ ಫಸ್ಟ್ ನೀವು ಬಲ ಮಾಡಿಕೊಂಡ್ರೆ ಎಂಥ ಸಮಸ್ಯೆ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ತುಲಾ ರಾಶಿಯವರ ಒಂದು ಭವಿಷ್ಯ ಹೇಗಿರುತ್ತೆ ಈ ವಾರದಲ್ಲಿ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 8ನೇ ಮನೆಗೆ ಸಂಚಾರನ ಮಾಡಿದ್ದಾನೆ. ಸೊ ಹಾಗಾಗಿ ಯಾರೆಲ್ಲ ತುಲಾ ರಾಶಿಯಲ್ಲಿ ಇದಿರೋ ನಿಮ್ಮ ಸ್ಪೌಸ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು, ಎಸ್ಪೆಷಲಿ ಗಂಡು ಮಕ್ಕಳೇನಾದರೂ ಇತ್ತು ಅಂತಂದರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್. ಅಂದರೆ ನೀವು ಗಂಡು ಮಕ್ಕಳಾಗಿದ್ದರೆ ನಿಮ್ಮ ವೈಫ್ಗೆ ಪ್ರಾಬ್ಲಮ್ ಆಗುವಂಥದ್ದು. ಏನಕ್ಕೆ ಅಂದರೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು. ಯಾಕಂದರೆ ಶುಕ್ರ ಅಂತಂದ್ರೂ ನಾವು ಹೆಣ್ಣು ಅಂತ ಹೇಳ್ತೀವಲ್ವ. ಸೊ 8ನೇ ಮನೆಗೆ ಶುಕ್ರನ ಒಂದು ಸ್ಥಾನಮಾನ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಮತ್ತು ನಿಮ್ಮ ಲಗ್ನಾಧಿಪತಿನೂ ಶುಕ್ರನೇ ಆಗಿರೋದ್ರಿಂದ ಕೆಲವೊಂದು ಏನಂದರೆ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಯಾವುದಾದ್ರೂ ಅಧಿಕವಾದ ಹಣ ಬರುವಂಥ, ತುಂಬ ದಿವಸದಿಂದ ನಿರೀಕ್ಷೆ ಇರುವಂಥ ಹಣನೂ ಬರೋದು ಅದೃಷ್ಟಕರವಾಗಿ, ಅಥವಾ ಹಣ ಕಳ್ಕೊಳ್ಳೋದು. ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ ಇಷ್ಟೇ ಬರುತ್ತೆ ಅಂತ, ಅದರಲ್ಲಿ ಲಾಸ್ ಆಗುವಂಥದ್ದು ಎರಡೂ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ಈ ಟೈಮ್ ಪೀರಿಯಡಲ್ಲಿ ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಏನು ಕೆಲಸ ಮೊದಲೇ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ವಿನಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡೋ ಕೆಲಸನ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಸ್ವಲ್ಪ ನಿಮಗೆ ಸಮಸ್ಯೆನ ತೊಗೊಂಬಂದು ಕೊಡ್ಬೋದು. ಇನ್ನು 7ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಸೂರ್ಯನ ನೇರ ದೃಷ್ಟಿ ಲಗ್ನಕ್ಕೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು, ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಕೂಡ ಬರೋ ಸಾಧ್ಯತೆಗಳಿರ್ತದೆ. ಅಂದರೆ ಕೋಪ ಜಾಸ್ತಿ ಆಗೋದು, ಜಾಸ್ತಿ ವಾದ ವಿವಾದಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಅಥವಾ ತಾಳ್ಮೆ ತೊಗೊಂಡ್ರೆ ಒಳ್ಳೆಯದು. ಇನ್ನು ಸೂರ್ಯ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ, ಅದು ನಿಮಗೆ 11ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ, ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಾಗಬೇಕು ಅಂತಂದರೆ, ಅಥವಾ ರಾಜಕಾರಣಿಗಳು ಯಾರಾದರೂ ಇದ್ದರೆ ಅವರಿಂದ ನಿಮ್ಗೆ ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ಖಂಡಿತವಾಗ್ಲೂ ಉತ್ತಮವಾದ ಸಮಯ ಆಗಿರುತ್ತೆ. ಯಾರೆಲ್ಲ ತುಲಾ ರಾಶಿಯ ರಾಜಕಾರಣಿಗಳಿದ್ದರೆ ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಿದ್ದರೆ ಅವರೆಲ್ಲರಿಗೂ ಕೂಡ ಶುಭವಾದ ಒಂದು ಟೈಮೇ ಆಗಿರುತ್ತೆ. ನಿಮ್ಗೆ ಏನಾದರೂ ಹಳೆ ಕೆಲಸಗಳು, ಬಾಕಿ ಉಳಿದಿರೋ ಕೆಲಸಗಳು ಚಲಾವಣೆ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಟೈಮ್ ಆಗಿರುತ್ತೆ ನಿಮಗೆ. ಇನ್ನು 6ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಅಂದರೆ ಶನಿ, ಬುಧ ಮತ್ತು ಕುಜರ ಒಂದು ಸಂಚಾರ ಕೂಡ ಇದೆ. ಇದೇನಂದರೆ ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಏನೇ ಶತ್ರುಗಳ ಕಾಟ ಇದ್ದರೂ ಕೂಡ ಅವ್ರ ಮುಂದೆ ನಿಮಗೆ ವಿನ್ನಿಂಗ್ಸ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದೇನು ಅವಶ್ಯಕತೆ ಇರಲ್ಲ. ಆದರೂ ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತಲ್ವ. ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಬರ್ತಾ ಇರುತ್ತೆ. ಏನಂತಂದರೆ ಸ್ಪೀಡಲ್ಲಿ ಕಂಟ್ರೋಲ್ ಇರಬೇಕು, ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ಗಳಿರುತ್ತೆ. ಜೊತೆಗೆ ಏನಾದರೂ ಸಮಸ್ಯೆ ಬಂತು ಅಂದರೆ ಬೇಗ ವಾಸಿ ಆಗಲ್ಲ. ನಿಧಾನಗತಿನಲ್ಲಿ ಏನಾದರೂ ಒಬ್ಬಿ ಡೇಟ್ ಮಾಡಿಕೊಂಡ್ರೆ ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು ಇದು ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಚೂರು ಕೇರ್ಫುಲ್ಲಾಗಿರಿ. ಮತ್ತು ನಿಮಗೆ 12ನೇ ಮನೆ ಅಧಿಪತಿ ಬೇರೆ ಬುಧ 6ನೇ ಮನೆಗೆ ಕೂತ್ಕೊಂಡಿದ್ದಾನೆ. ಜೊತೆಗೆ ನರಕ್ಕೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಏನೇ ನಿಮಗೆ ಶತ್ರುಗಳ ಕಾಟ ಇದ್ದರೂ ಕೂಡ ಅದನ್ನು ಕೇಳಿ ಮನಸ್ಸಿಗೆ ನಿಮಗೆ ನೋವಾದರೂ ಕೂಡ ಶತ್ರುಗಳ ಮುಂದೆ ನಿಮಗೆ ಜಯ ಇರುತ್ತೆ. ಅದೊಂದು ಮಾತ್ರ ನಿಮಗೆ ಖುಷಿ ಪಡುವಂಥ ವಿಷಯ. ಇನ್ನು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕಂದರೆ ರಾಹು 5ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಮಕ್ಕಳಿಂದ ಏನಾದರೂ ಸಮಸ್ಯೆಗಳು ಬರೋದು ಅಥವಾ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಇದನ್ನು ಎದುರಿಸಬೇಕಾಗತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಕೂಡ ಎಂಥ ಸಮಸ್ಯೆ ಬಂದರೂ ಕೂಡ ಅದಕ್ಕೊಂದು ಪರಿಹಾರ ಅನ್ನೋದು ನಿಮಗೆ ಜೊತೆಲಿ ಸಿಗ್ತಾ ಇರುತ್ತೆ. ಗುರು ದೃಷ್ಟಿ ನಿಮ್ಮ ಲಗ್ನದ ಮೇಲಿದೆ. ಗುರು 9ನೇ ಮನೇಲಿ ಕೂತ್ಕೊಂಡಿದ್ದಾನೆ. ನೀವೇನಾದರೂ ಮದುವೆ ಹುಡುಕಾಟದಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಕೆಲವು ಕಡೆ ನಿಮಗೆ ನೆಗೆಟಿವಿಟಿ ಇದ್ದರೂ ಕೂಡ ಇನ್ನೊಂದು ಕಡೆ ಪಾಸಿಟಿವ್ ಕೂಡ ಚೆನ್ನಾಗಿದೆ. ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೋಡಿ, ಅವರೆಕಾಳನ್ನ ದಾನ ಮಾಡುವಂಥದ್ದು. ಯಾಕಂದರೆ ಶುಕ್ರನೇ ನಿಮಗೆ 8ನೇ ಮನೆಗೆ ಹೋಗಿರೋದ್ರಿಂದ ಪ್ರತಿ ಶುಕ್ರವಾರದ ದಿವಸ ಬಿಳಿ ಅವರೆಕಾಳನ್ನ ನೀಡ್ಫುಲ್ ಪೀಪಲ್ಗೆ ದಾನ ಮಾಡಿ. ಮತ್ತು ಲಕ್ಷ್ಮೀ ದೇವಿಗೆ ಮನೇಲಿ ಬಿಳಿ ಹೂವುಗಳಿಂದ, ಅಂದರೆ ಅದರಲ್ಲೂ ಎಸ್ಪೆಷಲಿ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿ. ನಿಮ್ಗೆ ಏನು ಈ ವಾರದಲ್ಲಿ ಆಗಬೇಕು ಅನ್ನೋದಿದೆ ಅದನ್ನು ದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೇನೇ ನೆಗೆಟಿವಿಟಿ ಬಂದರೂ ಖಂಡಿತವಾಗ್ಲೂ ನೀವು ಪಾರು ಮಾಡ್ಕೋಬೋದು. ಇನ್ನು ವೃಶ್ಚಿಕ ರಾಶಿಯವರ
ಏನು ಅಧಿಪತಿ ಆಗಿರುವಂತಹ ಕುಜ ಗ್ರಹ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಇದು ಒಂದು ಉತ್ತಮವಾದ ಸಮಯನೇ ಆಗಿರುತ್ತೆ. ಅಂದರೆ ನಿಮ್ಗೇನಾದರೂ ಲಾಭಗಳು ಬರಬೇಕಾಗಿತ್ತು ಅಥವಾ ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿತ್ತು, ಇದೆಲ್ಲದರಲ್ಲೂ ಕೂಡ ಯಶಸ್ಸನ್ನು ತಂದುಕೊಡ್ತಾರೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು. ಆದರೆ ಇನ್ನೊಂದು ಶುಭ ಸುದ್ದಿ ಅಂತಂದರೆ ಶುಕ್ರ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಇಲ್ಲಿ ಏನಾಗುತ್ತೆ, ಕೆಲವು ಜಗಳಗಳು ಬರ್ತಾ ಇರುತ್ತೆ, ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗ್ತಾ ಇರುತ್ತೆ. ಏನಪ್ಪ ಇದು ಬೆಳಗ್ಗೆಲ್ಲ ಜಗಳ ಮಾಡಿಕೊಂಡ್ರು, ಇವಾಗಲೇ ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ನೀವು. ಆ ರೀತಿ ಬೆಳಗ್ಗೆ ಏನೋ ಒಂಚೂರು ಜಗಳ ಆಗಿರುತ್ತೆ, ಇಬ್ರಿಗೂ ಕೋಪ ಜಾಸ್ತಿ ಆಗಿರುತ್ತೆ, ಒಂಚೂರು ಜಗಳ ಆಗಿರುತ್ತೆ, ಅಷ್ಟು ಬೇಗನೆ ಪ್ರೀತಿ ವಿಶ್ವಾಸನೂ ಕೂಡ ಲೆವೆಲ್ಲಾಗಿ ಹಂಗೆ ಬಂದ್ಬಿಡುತ್ತೆ. ಸೊ ನೀವು ಅಂದ್ಕೊಳ್ಳೋದೆಲ್ಲ ನಾವೇ ಬೆಳಗ್ಗೆ ಕಿತ್ತಾಡಿದ್ದು ಅನ್ನೋ ರೀತಿಯಲ್ಲಿ ಬದಲಾವಣೆನ ನೋಡುವಂಥ ಟೈಮ್ ಇದು. ಜೊತೆಗೆ ಏನು ಅಂತಂದರೆ ರಾಹುವಿನ ಸಂಚಾರ. ರಾಹು ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಅದರಲ್ಲೂ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಕಾಗದ ಪತ್ರಗಳನ್ನ ಕರೆಕ್ಟಾಗಿ ಇದೆಯಾ ಅಂತ ವಿಚಾರ ಮಾಡಿಕೊಂಡು ಏನಾದರೂ ಪ್ರಾಪರ್ಟಿ ತೊಗೊಳ್ಳೋದು ಮಾರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆಯದು. ಇನ್ನು ನಿಮಗೆ ಗುರು ಸಂಚಾರ ಅಂತ ನೋಡೋಕೆ ಬಂದಾಗ 8ನೇ ಮನೇಲಿ ಗುರುವಿನ ಸಂಚಾರ ಇದೆ. ಸೊ ಹಾಗಾಗಿ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ಲಾಸ್ ಆಗೋದು ಕೂಡ ಆಗುತ್ತೆ ಅಥವಾ ಗೇನ್ ಆಗೋದು ಕೂಡ ಆಗುತ್ತೆ. ಅಧಿಕವಾದ ಲಾಭನೂ ಬರ್ಬೋದು ಅಥವಾ ಲಾಸ್ ಕೂಡ ಆಗ್ಬೋದು, ಎರಡೂ ಕೂಡ ಜಾಸ್ತಿನೇ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ಕೇತು ನಿಮಗೆ 10ನೇ ಮನೇಲಿ ಕುತ್ಕೊಂಡು ಸಂಚಾರ ಮಾಡ್ತಾ ಇದ್ದಾನೆ. ಸೊ ನಿಮ್ಮ ಕರ್ಮಸ್ಥಾನದಲ್ಲಿ ಕೇತು ಕುತ್ಕೊಂಡಿರೋದ್ರಿಂದ ಕೆಲಸದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋದು, ಅಂದರೆ ಆಳವಾದ ಅಧ್ಯಯನ ಮಾಡೋಂಥವ್ರಿಗೆ ಮಾತ್ರ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಸ್ಪಿರಿಚುವಲ್ ಲೈನಲ್ಲಿ ಇರೋರಿಗೂ ಕೂಡ ಒಂದು ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ವಾರದಲ್ಲಿ, ಕೆಲವೊಂದು ಸಮಸ್ಯೆಗಳು ಕೂಡ ಇದೆ, ಕೆಲವೊಂದು ಒಳ್ಳೇದು ಕೂಡ ಆಗ್ತಾ ಇದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ವಾರದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆಂಜನೇಯ ಸ್ವಾಮಿಯ ಒಂದು ಸ್ಮರಣೆ ಮಾಡೋದು. ಪ್ರತಿದಿನ ಕೂಡ ಹನುಮಾನ್ ಚಾಲಿಸನ ಕೇಳಿ, ಎಂಥ ಸಂಕಷ್ಟಗಳು ಬಂದರೂ ಕೂಡ ನೀವು ಖಂಡಿತವಾಗ್ಲೂ ಅದರಿಂದ ಪಾರಾಗ್ಬೋದು. ಇನ್ನು ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ನಿಮ್ಮ ರಾಶಾಧಿಪತಿ ಆಗಿರೋ ಗುರು 7ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರ ಮೇಲೊಬ್ಬರಿಗೆ ಗೌರವ ಜಾಸ್ತಿ ಆಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಗುರುವಿನ ಸಂಚಾರದ ನಂತರ ಕೆಲವೊಂದು ಬದಲಾವಣೆಗಳನ್ನ ನೀವು ನೋಡಬೇಕಾಗುತ್ತೆ. ಅದು ಈ ವಾರದಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಗುರುವಿನಿಂದ ಇರೋದಿಲ್ಲ. ಆದರೆ ಶನಿ ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಕೆಲವು ವೈಮನಸ್ಸೆ ಬರ್ತಾ ಇರುತ್ತೆ, ಹಾಗೆ ಒಂದು ಕಡೆ ಬೇಜಾರು ಕೂಡ ಆಗ್ತಿರುತ್ತೆ, ಅದೇ ರೀತಿಯಲ್ಲಿ ಗೌರವ ಕೂಡ ಜಾಸ್ತಿ ಆಗ್ತಿರುತ್ತೆ. ಎರಡೂ ಕೂಡ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಇನ್ನು ನಿಮಗೆ 3ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಳಿ, ಕೇರ್ಫುಲ್ಲಾಗಿರಿ. ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ ಆದರೂ ಕೂಡ ಏನಾದರೂ ಏಟ್ಗಳನ್ನ ಮಾಡ್ಕೊಳ್ಳೋದು ಅಥವಾ ಏನಾದರೂ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ವಿಷಯದಲ್ಲಿ ಕೇರ್ಫುಲ್ಲಾಗಿದ್ದರೆ ಒಳ್ಳೆಯದು. ಇನ್ನು 4ನೇ ಮನೆಯಲ್ಲಿ ಕುಜ, ಬುಧ ಮತ್ತು ಶನಿಯ ಒಂದು ಸಂಚಾರ ಕೂಡ ನಡೀತಿದೆ. ತಾಯಿ ಆರೋಗ್ಯಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ವಾಸಿ ಆಗ್ತಿದೆ ಅಂತ ನೀವು ಅಂದ್ಕೊಳ್ಳೋಂಗೆ ಇಲ್ಲ, ಅದೇ ರೀತಿಯಲ್ಲಿ ಮತ್ತೆ ಪ್ರಾಬ್ಲಮ್ಸ್ ಕೂಡ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ತಾಯಿ ಆರೋಗ್ಯನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನು ನಿಮಗೆ 5ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಅದು ತುಂಬ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಬರಬಹುದು, ಆದರೆ ಕೆಲಸಗಳು ತುಂಬ ಒಳ್ಳೆ ಕೆಲಸಗಳು ಮಾಡ್ಕೋಬೋದು. ನೀವು ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳು ಪೆಂಡಿಂಗ್ ಇತ್ತು ಅಂದರೆ ಆ ಕೆಲಸಗಳಾಗುತ್ತೆ. ಅಥವಾ ನೀವೇನಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದರೆ ಪ್ರಮೋಷನ್ ಆಗುವಂಥದ್ದು, ಮತ್ತು ಒಂದು ಅದೃಷ್ಟಕರವಾದ ರೀತಿಯಲ್ಲಿ ನಮಗೆ ಕೆಲಸ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲಪ್ಪ, ಎಷ್ಟು ಬೇಗ ಈಸಿಯಾಗಿ ಆಗೋಯಿತು ಅಂತ ಖುಷಿ ಪಡೋವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಗೌರ್ಮೆಂಟಿಂದ ಏನೇ ಕೆಲಸಗಳಾಗಬೇಕು ಅಥವಾ ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಥವಾ ಯಾರೆಲ್ಲ ಧನುಸ್ಸು ರಾಶಿನಲ್ಲಿರೋ ರಾಜಕಾರಣಿಗಳಿಗೂ ಕೂಡ ಒಂದು ಒಳ್ಳೆ ಸುದ್ದಿಗಳನ್ನ ಕೇಳುವಂಥ ಟೈಮ್ ಆಗಿರುತ್ತೆ. ಇನ್ನು ನಿಮಗೆ ಶುಕ್ರನ ಸಂಚಾರ ಅಂತ ಬಂದಾಗ ಕೆಲವೊಂದು ಏನು ಚಾಲೆಂಜಸ್ ಕೂಡ ಎದುರಿಸ್ಬೇಕಾಗಿ ಬರುತ್ತೆ, ಶತ್ರುಗಳ ಕಾಟನೂ ಕೂಡ ಇರುತ್ತೆ, ಆದರೆ ಗೆಲುವು ನಿಮ್ಮದೇ ಆಗುತ್ತೆ. ಯಾರಾದರೂ ಹೆಣ್ಮಕ್ಳು, ನೀವು ಧನುಸ್ಸು ರಾಶಿನಲ್ಲಿ ಹೆಣ್ಮಕ್ಳಿದ್ರು ಅಂತಂದರೆ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು, ಎಸ್ಪೆಷಲಿ ಯುಟ್ರಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಒಂಚೂರು ಕೇರ್ಫುಲ್ ಆಗಿರಬೇಕಾಗುತ್ತೆ. ಇನ್ನು ಗುರುವಿನ ಸಂಚಾರ ನಿಮ್ಗಾಗಲೇ ಹೇಳಿದೆ, ಅದ್ಭುತವಾಗಿದೆ. ಇದ್ರ ಸಮಯ ನಿಮಗೆ ಅಂತ ಯೋಚನೆ ಮಾಡುವಂಥದ್ದು ಏನಿಲ್ಲ. ಇನ್ನು ಕೇತುವಿನ ಸಂಚಾರದಿಂದ ಸ್ಪಿರಿಚುವಲ್ ಟ್ರಾವೆಲ್ನ ಜಾಸ್ತಿ ಮಾಡ್ತೀರಾ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತಂದರೆ, ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಯಾಕಂದರೆ ಗುರು ನಿಮಗೆ ತುಂಬ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ, ಒಳ್ಳೆ ಫಲಗಳನ್ನ ಕೊಡ್ತಾ ಇದ್ದಾನೆ. ಪ್ರತಿ ಗುರುವಾರದ ದಿವಸ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಒಂದು ಆರಾಧನೆ ಮಾಡ್ಕೊಂಡು ಬನ್ನಿ ಸಾಕು. ಅಂದರೆ ಕೂತ್ಕೊಂಡು ಪ್ರೇಯರ್ ಮಾಡಿ ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನ ಅವ್ರ ಪ್ರಾರ್ಥನೆ ಮುಖಾಂತರ ನೀವು ದೇವರಿಗೆ ತಿಳಿಸ್ಬಿಟ್ಟು ಬನ್ನಿ ಸಾಕು. ಖಂಡಿತವಾಗ್ಲೂ ನೀವೆಲ್ಲ ಒಳಿತನ್ನ ನೋಡ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ 2ನೇ ಮನೇಲಿ ರಾಹುವಿನ ಸಂಚಾರ ಇದೆ. ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನೀವೇನಾದರೂ
ಏನಾದರೂ ಅಪ್ಪಿತಪ್ಪಿ ಏನೋ ಮಾತಾಡೋಕ್ಕೆ ಹೋಗ್ತೀರಾ ಅಥವಾ ಕೋಪದ ಮೇಲೆ ಕಂಟ್ರೋಲ್ ಇರಬೇಕಾಗುತ್ತೆ. ಕೋಪದಲ್ಲಿ ಏನೋ ನೀವು ಮಾತಾಡೋದು, ಅದರಿಂದ ನಿಮ್ಮ ಮೇಲೆ ಕೆಲವೊಂದು ಆಪಾದನೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಕೇರ್ಫುಲ್ಲಾಗಿ ನೀವು ಮಾತಾಡ್ತೀರೋ ಅಷ್ಟೇ ಒಳಿತನ್ನು ನೋಡಬಹುದು ನೀವು. ಯಾಕಂದರೆ ರಾಹು ನಿಮಗೆ ಅಧಿಕವಾದ ಹಣನೂ ತೊಗೊಂಬಂದು ಕೊಡ್ತಾನೆ, ಅಧಿಕವಾದ ಲಾಸ್ ಕೂಡ ಮಾಡ್ತಾನೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದಲ್ಲ 2 ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು 3ನೇ ಮನೇಲಿ ನಿಮಗೆ ಶನಿ ಬುಧ ಕುಜರ ಒಂದು ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ನಿಮಗೆ ಸ್ನೇಹಿತರಿಂದ ಕೆಲವೊಂದು ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇರುತ್ತೆ. ಸೊ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಏನೋ ಫ್ರೆಂಡ್ ಏನೋ ಹೇಳಿಬಿಟ್ರು, ಅವ್ರು ಹೇಳಿದಂತ ಅವ್ರು ಮಾತು ನಂಬ್ಕೊಂಡೋಗಿ ನೀವೇನೋ ಕೆಲಸ ಮಾಡೋಕ್ಕೆ ಹೋಗ್ತೀರಿ, ನಿಮ್ಗೆ ಅದ್ರ ಸಕ್ಸಸ್ಸೇ ಆಗೋದಿಲ್ಲ, ಈ ರೀತಿಯೂ ಆಗೋ ಚಾನ್ಸಸ್ ಇರುತ್ತೆ. ಈ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಬಟ್ ಟ್ರಾವೆಲ್ ಮಾಡ್ತೀರಾ, ತುಂಬ ಟ್ರಾವೆಲ್ ಮಾಡ್ತೀರಾ ಈ ವಾರದಲ್ಲಿ ನೀವು. ಇನ್ನು ನಿಮಗೆ ಸೂರ್ಯನ ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಸೂರ್ಯ 4ನೇ ಮನೆಯಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಾಗುತ್ತೆ. ಅದರಲ್ಲೂ ಗೌರ್ಮೆಂಟಿಂದ ಏನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸ ಆಗಬೇಕು ಅಂದರೆ ಅದರ ಖಂಡಿತವಾಗ್ಲೂ ನೀವು ಸಕ್ಸಸ್ನ ನೋಡುವಂಥ ಟೈಮ್ ಆಗಿರುತ್ತೆ. ಯಾರನ್ನ ರಾಜಕಾರಣಿಗಳಿದ್ದರೆ ಅವ್ರಿಗೆ ಕೂಡ ಯಶಸ್ಸಾಗುತ್ತೆ. ಜೊತೆಗೆ ಗೌರ್ಮೆಂಟ್ ಉದ್ಯೋಗಿಗಳಿಗೂ ಕೂಡ ಯಶಸ್ಸು ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಎಸ್ಪೆಷಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದೇನು ಕೆಲಸಗಳಾಗಬೇಕು ಅಂದರೆ ಅದನ್ನು ಖಂಡಿತವಾಗ್ಲೂ ನೀವು ಖುಷಿ ವಿಚಾರ ಅಂತ ಹೇಳ್ಬೋದು. ಇನ್ನು ಶುಕ್ರ 5ನೇ ಮನೆಯಲ್ಲಿದ್ದಾನೆ. ಸೊ ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ, ಮನೇಲಿ ವಾತಾವರಣ ಚೆನ್ನಾಗಿರುತ್ತೆ. ಶುಕ್ರ 5ನೇ ಮನೇಲಿ ಇರೋವರೆಗೂ ಕೂಡ ನಿಮಗೆ ಎಲ್ಲರ ಮೇಲೂ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೂ ಎಲ್ಲರಿಗೂ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದೊಂದು ಸಂತೋಷ ಪಡುವಂಥ ವಿಷಯ. ಮತ್ತು ಸ್ವಲ್ಪ ಲ್ಯಾವಿಶ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀರಾ, ಸ್ವಲ್ಪ ನೀಟಾಗಿ ಡ್ರೆಸ್ ಆಗೋದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನೀವು ಮಾಡ್ತಾ ಇರ್ತೀರ. ಇನ್ನು ಗುರುವಿನ ಸಂಚಾರ ಅಂತ ಬಂದಾಗ 6ನೇ ಮನೇಲಿದ್ದಾನೆ. ಉದ್ಯೋಗಸ್ಥರಿಗೆ ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಮೋಷನ್ನು ಕೂಡ ನೀವು ತೊಗೋಬೋದು. ಆದರೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ, ಅದನ್ನೆಲ್ಲ ನೀವು ನಿಭಾಯಿಸಬೇಕಾದ ಒಂದು ಸಂದರ್ಭ ಕೂಡ ಬರುತ್ತೆ. ಸೊ ಅದೊಂದು ಏನು ಮಾಡೋದಕ್ಕಾಗೋದಿಲ್ಲ, ನೀವು ಕಷ್ಟಪಟ್ಟರೆ ಮಾತ್ರ ಒಳ್ಳೆ ಫಲಗಳನ್ನ ನೋಡ್ಬೋದು. ಅದು ಕೇತು 8ರಲ್ಲಿರೋದ್ರಿಂದ ಮೂಳೆಗಳಿಗೆ ಏಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಅಥವಾ ಎಲ್ಲೋ ಎಣ್ಣೆ ಬಿದ್ದಿತ್ತು ಅಥವಾ ನೀರಿತ್ತು, ಜಾರ್ ಬಿದ್ದು ಮೂಳೆಗೆ ಏಟ್ ಮಾಡ್ಕೊಳ್ಳೋದು, ಈ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ನೀವು ಪ್ರತಿ ಶನಿವಾರದ ದಿವಸ ಏನಾದರೂ ಒಂದು ಡೊನೇಟ್ ಮಾಡುವಂಥದ್ದು ನಿರ್ಗತಿಕರಿಗೆ, ತುಂಬ ಲೋ ಲೆವೆಲಲ್ಲಿ ಇರುವಂಥ ಜನಗಳಿಗೆ, ಅಂದರೆ ತುಂಬ ಬಡಸ್ತನದಲ್ಲಿ ಇರುವಂಥ ಜನಗಳಿಗೆ ನಿಮ್ಮ ಕೈಲಿ ಏನು ದಾನ ಮಾಡೋಕ್ಕಾಗುತ್ತೆ ಅದನ್ನು ದಾನ ಮಾಡ್ಬೋದು. ಅದು ಒಂದು ನಿಮಗೆ ನಿಜವಾಗ್ಲೂ ಶ್ರೀರಕ್ಷೆ ಥರ ಕಾಪಾಡುತ್ತೆ. ಜೊತೆಗೆ ನೀವು ಗಣಪತಿ ಆರಾಧನೆ ಮಾಡೋದು, ಪ್ರತಿದಿನವೂ ಕೂಡ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಎಂಥ ನೆಗೆಟಿವಿಟಿ ಬರ್ತಾಯಿದ್ರು ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕುಂಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಲಗ್ನದಲ್ಲೇ ರಾಹುವಿನ ಸಂಚಾರ ಇದೆ, ಸಪ್ತಮದಲ್ಲಿ ಕೇತುವಿನ ಸಂಚಾರ ಇದೆ. ಸೊ ರಾಹು ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಏನಾದರೂ ಅಧಿಕವಾದ ಲಾಭನ ನೋಡಬಹುದು. ಆದರೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಹೆಡ್ಏಕ್ ಬರುವಂಥದ್ದು, ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ. ಸ್ಕಿನ್ ಡಿಸೀಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಆದರೆ 2ನೇ ಮನೆಯಲ್ಲಿ ನೋಡಿ ನಿಮಗೆ ಸಾಕಷ್ಟು ಗ್ರಹಗಳು, ಅದರಲ್ಲೂ ಬುಧ ಕುಜ ಮತ್ತು ಶನಿಯ ಒಂದು ಸಂಚಾರ ಕೂಡ ನಿಮಗೆ ನಡೀತಾ ಇದೆ. ಸೊ ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ. ನೀವೇನೋ ಮಾತಾಡೋಕ್ಕೋಗಿ ಇನ್ನೇನೋ ಆಗೋದು, ಇದರಿಂದ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗಿ ಬರುತ್ತೆ. ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಧಿಕವಾದ ಲಾಭ ಏನೋ ಬರ್ತಾ ಇರುತ್ತೆ, ಹಣಕಾಸಿಗೆ ಏನು ತೊಂದರೆ ಇರೋದಿಲ್ಲ. ಯಾಕಂದರೆ ಗುರುವಿನ ದೃಷ್ಟಿ ಕೂಡ ನಿಮಗೆ ಬೀಳ್ತಿದೆ. ಗುರು ನಿಮಗೆ 5ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಗುರುಬಲ ಇದೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಆದರೂ ಕೂಡ ನಿಮ್ಗೆ ಏನಾದರೂ ಒಂದು ಕೆಲವು ಸಮಸ್ಯೆಗಳು, ಎಸ್ಪೆಷಲಿ ನೀವು ಮಾತಾಡೋದ್ರಿಂದನೇ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಮತ್ತು ಇನ್ನು ನಿಮಗೆ ಸೂರ್ಯನ ಸಂಚಾರ 3ನೇ ಮನೆಯಲ್ಲಿ ಉಚ್ಚ ಸೂರ್ಯನ ಒಂದು ಸಂಚಾರ ಕೂಡ ನಡೀತಿದೆ. ಅದು ನಿಮಗೆ 7ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ. ಸೊ ಹಾಗಾಗಿ ಗೌರ್ಮೆಂಟ್ ರಿಲೇಟೆಡ್ ಏನು ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳೆಲ್ಲನೂ ಕೂಡ ನಿಮಗೆ ತುಂಬ ಸುಲಭವಾಗಿ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಸುಲಭವಾಗಿ ಆಗುತ್ತೆ ಅಂದಿದ್ದು ಮಾತ್ರಕ್ಕೆ ಸುಮ್ಮನೆ ಕೂತ್ ಜಾಗದಲ್ಲಿ ಕೆಲಸ ಆಗುತ್ತೆ ಅಂತೇನಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟರೆ ಗೌರ್ಮೆಂಟಿಂದ ಆಗಬೇಕಾದ್ರೂ ಎಲ್ಲ ಕೆಲಸಗಳು ಖಂಡಿತವಾಗ್ಲೂ ನಿಮಗೆ ಆಗ್ತಾ ಹೋಗುತ್ತೆ. ಇನ್ನು ನಿಮಗೆ ಶುಕ್ರನ ಸಂಚಾರನೂ ಕೂಡ ತುಂಬ ಚೆನ್ನಾಗಿದೆ, ಗುರುವಿನ ಸಂಚಾರ ಚೆನ್ನಾಗಿದೆ. ಆದರೆ ಕೇತು ಸಪ್ತಮದಲ್ಲಿರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ವೈಮನಸ್ಸುಗಳು ನಡೀತಾನೆ ಇರುತ್ತೆ. ಏನೇ ವೈಮನಸ್ಸು ನಡೆದ್ರು ಗುರುವಿನ ದೃಷ್ಟಿ ಇರೋದ್ರಿಂದ ಅದನ್ನೆಲ್ಲನೂ ಕೂಡ ಒಂಥರ ಕೋಲ್ಡ್ ವಾರ್ ಅನ್ನೋ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಅವ್ರನ್ನ ಕೇಳಲ್ಲ, ಅವ್ರು ನಿಮ್ಮನ್ನು ಕೇಳಲ್ಲ ಅನ್ನೋ ಥರ ಎಲ್ಲ ಕೋಲ್ಡ್ ವಾರ್ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ವಾರದಲ್ಲಿ? ಕೆಲವು ನೆಗೆಟಿವಿಟಿ ಕೂಡ ಇದೆ. ಏನು ಪ್ರಾಬ್ಲಮ್, ಏನು ಮಾಡ್ಕೋಬೇಕು ಈ ನೆಗೆಟಿವಿಟಿಗೋಸ್ಕರ ಅಂತಂದರೆ ನೋಡಿ, ಪ್ರತಿ ದಿವಸನೂ ಕೂಡ ನೀವು ಬೆಳಗ್ಗೆ ಮಾಡಿರೋಂಥ ಅನ್ನ ಒಂದು ಇಡಿಯಷ್ಟಾದರೂ ತೊಗೊಂಡೋಗಿ ಕಾಗೆಗಳಿಗೆ ಹಾಕಬೇಕಾಗತ್ತೆ. ಅದು ಕಾಗೆನೇ ತಿನ್ನುತ್ತೋ ಅಳಿಲೋ ತಿನ್ನುತ್ತೋ ಅದು ಸೆಕೆಂಡ್ರಿ, ಬಟ್ ಒಂದು ಇಡಿಯಷ್ಟು ಅಡುಗೆ ಆಗಿದ ತಕ್ಷಣವೇ ಒಂದು ಇಡಿಯಷ್ಟು ಅನ್ನನ ತೊಗೊಂಡೋಗ್ಬಿಟ್ಟು ನೀವು ಪಕ್ಷಿಗಳಿಗೋ ಅಥವಾ ಕಾಗೆಗೋ ಅಳಿಲ್ಗೋ ಹಾಕ್ಬಿಟ್ಟು ಬಂದುಬಿಡಿ. ಅದು ಯಾರಾದರೂ ತಿನ್ಕೊಳ್ಳಿ. ಅದರಿಂದ ನಿಮಗೆ ಏನು ಕೆಲವೊಂದು ನೆಗೆಟಿವಿಟಿ ಆಗ್ತಿದೆ ಅಲ್ವಾ, ಆ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಮೀನ ರಾಶಿನಲ್ಲಿ
ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಿನಲ್ಲಿ ಮೂರು ಗ್ರಹಗಳ ಒಂದು ಸಂಚಾರ ನಡೀತಿದೆ. ಇದರಿಂದ ಸ್ವಲ್ಪ ನಿಮಗೆ ರೆಸ್ಟ್ಲೆಸ್ ಫೀಲ್ ಆಗೋದು, ಬಾಡಿ ಪೇಯ್ನ್ ಬರುವಂಥದ್ದು, ಸ್ವಲ್ಪ ಇರಿಟೇಷನ್ ಕೂಡ ಆಗ್ತಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದಿಢೀರಂತ ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಕುಜನ ಸಂಚಾರ ಬೇರೆ ಆಗ್ತಾ ಇರುತ್ತೆ. ಯಾರನ್ನ ನಿಮ್ಮನ್ನು ಮಾತಾಡ್ಸಿದ್ರೆ ಸಾಕು, ಜಸ್ಟ್ ಅವ್ರೇನೋ ಒಂದು ಕೇಳಿರ್ತಾರೆ, ಅಷ್ಟಕ್ಕೆ ನೀವು ಇರಿಟೇಟ್ ಆಗಿಬಿಡ್ತೀರಾ. ಆ ರೀತಿಯಾದ ಒಂದು ಪ್ರೆಷರ್ ನಿಮಗಿರುತ್ತೆ. ಜೊತೆಗೆ 12ರಲ್ಲಿ ರಾಹು ಸಂಚಾರ ಇರೋದ್ರಿಂದ ಖರ್ಚು ಕೂಡ ಅಧಿಕವಾಗಿ ಆಗ್ತಿರುತ್ತೆ. ಆದರೆ ಸೂರ್ಯ ನಿಮಗೆ 2ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅದರಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳಾಗುವಂಥದ್ದು, ರಾಜಕಾರಣಿಗಳೇನಾದರೂ ಇದ್ದರು ಅಂತಂದರೆ ಅವ್ರಿಗೆ ತುಂಬ ಒಳ್ಳೆ ಸಮಯ ಅಂತ ಹೇಳ್ಬೋದು. ಹಾಗೆ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಿರೋರ್ಗೂ ಕೂಡ ಅಥವಾ ಗೌರ್ಮೆಂಟ್ ಕೆಲಸದವ್ರಿಗೂ ಕೂಡ ಒಳ್ಳೆ ಲಾಭ ನೋಡುವಂಥ ಟೈಮು. ಹಣ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಬರ್ತಾನೆ ಇರುತ್ತೆ. ಇವಾಗ ಒಂದು ಒಳ್ಳೆ ಟೈಮು, ಈ ಟೈಮಲ್ಲಿ ಏನೋ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳಾಗಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಆದರೆ ಸ್ವಲ್ಪ ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ ಆಗಿಬಿಡುತ್ತೆ. ಯಾರನ್ನ ಮಾತಾಡ್ಸಿದ್ರೇ ಸಿಡ್ಕೋ ಥರ ಆಗ್ಬಿಡ್ತೀರಾ. ಅದನ್ನು ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನು ಶುಕ್ರ ನಿಮಗೆ 3ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಸ್ವಲ್ಪ ಲ್ಯಾವಿಶಾಗಿ ಖರ್ಚು ಮಾಡೋದು, ನಿಮಗೆ ನೀವೇನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರನೋ ಏನೋ ಒಂದು ರೀತಿಯಲ್ಲಿ ಖರ್ಚು ಜಾಸ್ತಿ ಮಾಡ್ತಾ ಇರ್ತೀರಾ. ಇನ್ನು ಲಗ್ನಾಧಿಪತಿ 4ನೇ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಭೂಮಿ ತೊಗೋಬೇಕು ಅಥವಾ ಏನಾದ್ರು ಭೂಮಿ ತೊಗೊಳ್ಳೋ ಪ್ರಯತ್ನ ಏನಾದ್ರು ಮಾಡ್ತಿದ್ರೆ ಒಂದು ಸ್ವಲ್ಪ ಡಿಲೇ ಆದರೂ ಕೂಡ ಖಂಡಿತವಾಗ್ಲೂ ನೀವು ಕೆಲಸದಲ್ಲಿ ಸಕ್ಸಸ್ನ ನೋಡಬಹುದು. ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ. ನೀವೇನು ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದ್ರೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಿದ್ರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಸೇಲ್ಸ್ ಕೂಡ ಆಗ್ತಾ ಇರುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು ನಿಮಗೆ 6ನೇ ಮನೆಯಲ್ಲಿದ್ದಾನೆ. ಕೆಲವು ಚಾಲೆಂಜಸ್ನ ಎದುರಿಸ್ಬೇಕಾಗಿ ಬರುತ್ತೆ. ಎಂಥ ಚಾಲೆಂಜಸ್ ಬಂದರೂ ಕೂಡ ನೀವೇ ವಿನ್ ಆಗ್ತಿರೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ? ಕೆಲವೊಂದು ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಕೂಡ ಇದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ವಾರದಲ್ಲಿ ನೀವು ಗಣಪತಿ ಆರಾಧನೆ ಜಾಸ್ತಿ ಮಾಡಬೇಕು. ಅದರಲ್ಲೂ ಓಂ ಗಂ ಗಣಪತಿಯೇ ನಮಃ ಅಂತ ಪ್ರತಿದಿನ ಹೇಳ್ಕೊಳ್ಳುವಂಥದ್ದು. ಮತ್ತು ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಅಥವಾ ಮನೆ ಯಾರಾದರೂ ಹಿರಿಯರ ಒಂದು ಆಶೀರ್ವಾದ ತೊಗೊಂಡ್ರೂ ಕೂಡ ಎಂಥ ಸಮಸ್ಯೆ ಬಂದರೂ ಕೂಡ ನೀವು ಪಾರಾಗ್ಬೋದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಆದರೆ ಇದಕ್ಕಿಂತ ಮುಂಚೆ ಏನು ಅಂತಂದರೆ, ನೀವೇನಾದರೂ ಫಲಗಳಲ್ಲಿ ನಮಗೆ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಿದೆ ಅಂದರೆ ನಿಮ್ಮ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರುತ್ತೆ, ನಿಮ್ಗೆ ನಡೀತಿರೋ ದಶಾಭುಕ್ತಿ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ತಕ್ಕವಾದ ಪರಿಹಾರಗಳನ್ನ ನೀವು ಮಾಡ್ಕೊಂಡು ಹೋಗಿ. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕೂಡ ನೀವು ಕರೆ ಮಾಡಿ ತಿಳ್ಕೊಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.